ಬರ್ರಿ ರಿಟೈರಿಂಗ್ ರೂಮ್ ಕಡೆ ಹೋಗೋಣ. ರಿಟೈರಿಂಗ್ ರೂಮ್ ಅಂದರೆ ಹಿಂಗೆ ಇರ್ತೈತೆ ನೋಡ್ರಪ್ಪ. ಇಲ್ಲಿ ಒಂದು ಬೆಡ್ ಇರ್ತೈತಿ, ಒಂದೆರಡು ಚೇರು, ಒಂದು ಟೇಬಲ್ ಮತ್ತು ಒಂದು ಡೆಸ್ಕ್ ಇರ್ತೈತಿ. ಜೊತೆಗೆ ಒಂದು ಟಿ ವಿ, ಒಂದು ಎ ಸಿ. ಇದು ಕಂಪ್ಲೀಟ್ ರಿಟೈರ್ ರೂಮ್ ವ್ಯೂ ಇದು. ಇದನ್ನು ನೋಡ್ರಿ, ಮೇಲೊಂದು ಫ್ಯಾನ್ ಇರ್ತೈತಿ. ಸೊ ಕಂಫರ್ಟೇಬಲ್ ಮತ್ತು ವೆಲ್ ಗುಡ್ ಹೈಜೀನ್ ಚಲೋ ಮೇಂಟೈನ್ ಮಾಡಿರ್ತಾರೆ. ಇಲ್ಲಿ ಟಿ ವಿ ಕೊಟ್ಟಿದ್ದಾರೆ, ಸೆಟಪ್ ಬಾಕ್ಸ್ ಐತೆ, ಬೇಕಾದ್ರೆ ನೀವು ನೆಟ್ಫ್ಲಿಕ್ಸ್ ನೋಡ್ಬೋದು. ಇದು ಡ್ರಾಯರ್, ಇಲ್ಲಿ ಏನಾದರೂ ನೀವು ಸಾಮಾನು ಇಟ್ಕೋಬೋದು. ಅದಲ್ಲದೆ ಮತ್ತು ಇಲ್ಲಿ ಕೆಳಗಡೆ ಏನಾದರೂ ಡ್ರಾಯರ್ ಐತೆ. ಸೊ ಈ ರೀತಿ ವ್ಯವಸ್ಥೆ ಇರ್ತೈತೆ. ಡಸ್ಟ್ಬಿನ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ಹೊರಗಡೆ ವಿಂಡೋ ವ್ಯೂ ನೋಡ್ಬೋದು. ಬನ್ನಿ ನೆಕ್ಸ್ಟ್ ರೂಮ್ ಹೋಗೋಣ. ಇದು ಡ್ರೆಸ್ಸಿಂಗ್ ರೂಮ್. ಇಲ್ಲಿ ವ್ಯವಸ್ಥಿತವಾಗಿ ಕನ್ನಡಿ ಕೊಟ್ಟಿದ್ದಾರೆ, ಮತ್ತು ಇಲ್ಲೊಂದು ಹ್ಯಾಂಗರ್ ಕೊಟ್ಟಿದ್ದಾರೆ ಬಟ್ಟೆ ಒಣೆ ಹಾಕಲಿಕ್ಕೆ. ಸರಿ, ಬಟ್ಟೆ ಇದನ್ನು ಹ್ಯಾಂಗ್ ಮಾಡ್ಲಿಕ್ಕೆ ಒಂದು ಹ್ಯಾಂಗರ್ ಕೊಟ್ಟಿದ್ದಾರೆ. ಇದು ನೋಡ್ರಿ, ಇದು ಬಂದುಬಿಟ್ಟು ನಮ್ಮದು ಮಿರರ್. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂದು ಬಾತ್ರೂಮ್. ಸೊ ಬಾತ್ರೂಮ್ ಕೂಡ ಭಾಳ ದೊಡ್ಡದಾಗಿದೆ. ಇಲ್ಲಿ ಗೀಝರು, ಮತ್ತೊಂದು ಮಿರರ್, ಮತ್ತೊಂದು ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಕ್ಕೆ ಸಿಂಕ್ ಕೊಟ್ಟಿದ್ದಾರೆ. ಹಾಟ್ ವಾಟರ್ ಪ್ಲಸ್ ಕೋಲ್ಡ್ ವಾಟರ್ ಎರಡೂ ಬರ್ತವೆ. ಸೊ ನಮಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿದ್ವಿ. ಇವಾಗ ನಾವು ಗೀಜರ್ ಆನ್ ಮಾಡೋಣ. ಗೀಜರ್ ಇವಾಗ ಆಫ್ ಐತಿ, ನೋಡ್ಬೋದು ಎಲ್ಲರೂ. ನೋಡಿಲ್ಲಿ ಆಫ್ ಐತಲ್ಲ, ಇವಾಗ ನಾವು ಆನ್ ಮಾಡ್ತೀವಿ ನೋಡ್ರಿ. ಆಫ್ ಅಂತ ಬರೆದಿದ್ದಾರೆ ಮೇಲೆ, ಜಸ್ಟ್ ಆನ್ ಮಾಡ್ತೀವಿ ನೋಡಿರಿ. ಆ ಲೈಟ್ ಬರ್ತಲ್ರಿ ಅಲ್ಲಿ, ಯಾಕಂತ ಸ್ಟಾರ್ಟ್ ಆಯ್ತು ನೋಡಿ. ಈ ರೀತಿ ಹಾಟ್ ವಾಟರ್ ಪ್ಲಸ್ ಕೋಲ್ಡ್ ವಾಟರ್ ಎಲ್ಲ ಫೆಸಿಲಿಟಿ ಇದಾವೆ. ಸೊ ಈ ರೀತಿ ಒಂದು ಬೆಡ್, ಒಂದು ಬಾತ್ರೂಮು, ಒಂದು ಡ್ರೆಸ್ಸಿಂಗ್ ರೂಮು, ಇನ್ನೊಂದು ಬೆಡ್ರೂಮ್, ಈ ಥರ ವ್ಯವಸ್ಥೆ ಇರ್ತೈತಿ. ಸೊ ನನ್ನ ಅನ್ಸೋ ಪ್ರಕಾರ ಇದು ಒಂದು ಬೆಸ್ಟ್ ಫಾರ್ ಯಾರು ಟ್ರಾವೆಲ್ ಮಾಡ್ತಿರಲ್ಲ ಟ್ರೈನಿಂದ, ಅವ್ರಿಗೆ ಚಲೋ. ಇಲ್ಲಿ ನೋಡ್ಬಿಟ್ರೆ ಇಲ್ಲಿಂದ ಹೊರಗಡೆ ಇರ್ತಕ್ಕಂಥ ಸ್ಟೇಷನ್ ವ್ಯೂ ಕಾಣ್ತದೆ. ಜಸ್ಟ್ ಓಪನ್ ಮಾಡ್ತೀನಿ, ಇಲ್ಲಿ ನೋಡ್ರಿ, ಸ್ಟೇಷನ್ ಹೊರಗಿಂದ ವ್ಯೂ.